ಅತ್ಯಾಚಾರದ ಆರೋಪಿ ಪ್ರಜ್ವಲ್ ರೇವಣ್ಣ ಬಂಧನದ ವಿಚಾರದಲ್ಲಿ ಈಗ ಚೆಂಡನ್ನ ಕೇಂದ್ರದ ಅಂಗಳಕ್ಕೆ ಹಾಕೋದಕ್ಕೆ ಎಸ್ಐಟಿನ ಬಳಸ್ಕೊಂಡು ರಾಜ್ಯ ಸರ್ಕಾರ ನಿರ್ಧಾರ ಮಾಡ್ದಂಗೆ ಕಾಣಿಸ್ತಾ ಇದೆ. ಕಾರಣ ಲುಕೌಟ್ ನೋಟಿಸ್ ಆಯ್ತು, ಬ್ಲೂ ಕಾರ್ನರ್ ನೋಟಿಸ್ ಆಯ್ತು, ಅರೆಸ್ಟ್ ವಾರೆಂಟ್ ಬಳಿಕ ಪಾಸ್ಪೋರ್ಟ್ ರದ್ದತಿಗೆ ಪತ್ರವನ್ನ ಎಂಇಎಗೆ, ವಿದೇಶಾಂಗ ಇಲಾಖೆಗೆ, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ಗೆ ಪತ್ರವನ್ನ ಬರೆಯಲಾಗಿದೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡುವಂತೆ ಮನವಿ ಮಾಡಿಕೊಳ್ಳಲಾಗಿದೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನೋದಕ್ಕಿಂತ ಪಾಸ್ಪೋರ್ಟ್ ವಿಚೆವರ್ ಪಾಸ್ಪೋರ್ಟ್ ಅವರು ಹೊಂದಿದ್ದಾರೆ ಅಲ್ವಾ, ಅದನ್ನು ನೀವು ರದ್ದು ಮಾಡಿ. ಅವಾಗ ಅವರು ಅನಿವಾರ್ಯವಾಗಿ ಬೇರೆ ಆಪ್ಷನ್ ಇಲ್ಲದೆ ಅವರು ಇರುವಂತಹ ದೇಶ ಕೂಡ ಅವ್ರನ್ನ ಡಿಪೋರ್ಟ್ ಮಾಡುತ್ತೆ, ಎಕ್ಸಿಟ್ ಆಗುತ್ತೆ. ಹೀಗಾಗಿ ನಮಗೆ ಬಂಧನದ ಪ್ರಕ್ರಿಯೆ ಈಸಿ ಆಗುತ್ತೆ ಅನ್ನುವಂತಹ ಒಂದು ಇಂಟೆನ್ಷನ್ ಅನ್ನ ಎಸ್ಐಟಿ ಅಧಿಕಾರಿಗಳು ಇಟ್ಕೊಂಡು ಎಂಇಎಗೆ ಪತ್ರವನ್ನ ಬರೆದಿದ್ದಾರೆ. ಅದಕ್ಕೆ ಅವರು ಸಾಕಷ್ಟು ಕಾರಣಗಳನ್ನ ಕೂಡ ಕೊಟ್ಟಿದ್ದಾರೆ. ಸೊ ಇವರ ಪಾಸ್ಪೋರ್ಟ್ ಒಂದು ವೇಳೆ ರದ್ದತಿ ಆಗ್ತದಂಗೆ ಓಕೆ, ಒಂದು ಡೀಟೇಲ್ ಇದೆ, ಅದನ್ನ ನೋಡ್ಬಿಡೋಣ. ಅದಾದ ನಂತರ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಎಸ್ಐಟಿ ಹರಸಾಹಸವನ್ನ ಪಡ್ತಾ ಇದೆ. ನಾನಾ ಮಾರ್ಗಗಳನ್ನ ಅನುಸರಿಸೋ ಕೆಲಸವನ್ನ ಮಾಡಲಾಯಿತು. ಹೇಗಾದ್ರೂ ಮಾಡಿ ಅವರು ಬರ್ತಾರೆ ಅನ್ನೋ ನಿರೀಕ್ಷೆ ಇತ್ತು, ಬಟ್ ಅದು ಹುಸಿ ಆಯ್ತು. ಈಗ ಎಳೆದುಕೊಂಡು ಬರೋ ನಿಟ್ಟಿನಲ್ಲಿ ಅಥವಾ ಅನಿವಾರ್ಯವಾಗಿ ಅವರೇ ಬರೋ ನಿಟ್ಟಿನಲ್ಲಿ ನಾನಾ ಕಾರ್ಯತಂತ್ರವನ್ನು ಮಾಡ್ತಾ ಇದೆ. ಅರೆಸ್ಟ್ ವಾರೆಂಟ್ ಪಡೆದು ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಪ್ರಜ್ವಲ್ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಅರೆಸ್ಟ್ ವಾರೆಂಟ್ ಬಳಿಕ ಪಾಸ್ಪೋರ್ಟ್ ರದ್ದತಿಗೆ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ತಮ್ಮ ಬತ್ತಳಿಕೆಯಲ್ಲಿರುವಂತಹ ಬ್ರಹ್ಮಾಸ್ತ್ರದ ಪ್ರಯೋಗವನ್ನ ಕೂಡ ಮಾಡಲಾಗ್ತಾ ಇದೆ. ಹಾಗೆ ಕೇಂದ್ರದ ಹೆಗಲಿಗೆ ಆ ಜವಾಬ್ದಾರಿನ ವಹಿಸಲಾಗ್ತಾ ಇದೆ. ಪಾಸ್ಪೋರ್ಟ್ ರದ್ದಿಗೆ ಕೇಂದ್ರ ವಿದೇಶಾಂಗ ಇಲಾಖೆಗೆ ಪತ್ರವನ್ನ ಎಸ್ಐಟಿ ಅಧಿಕಾರಿಗಳ ತಂಡ ಈಗಾಗಲೇ ಬರೆದಿದೆ. ಅದಕ್ಕೆ ಅವರು ಕಾರಣ ಕೂಡ ಕೊಟ್ಟಿದ್ದಾರೆ. ಮತ್ತು ಪ್ರಮುಖವಾಗಿ ರಾಜತಾಂತ್ರಿಕ ಪಾಸ್ಪೋರ್ಟ್ನ ನೆರವಿನಿಂದಲೇ ಅವರು ಐರೋಪ್ಯ ಒಕ್ಕೂಟದ ದೇಶಗಳಲ್ಲಿ ಸುತ್ತಾಡ್ತಾ ಇದ್ದಾರೆ ಅನ್ನೋದು ಎಸ್ಐಟಿ ಅಧಿಕಾರಿಗಳ ವಾದ. ಸೊ ಅದೇ ರದ್ದಾದ್ರೆ ಅವರು ಇರುವಂತಹ ದೇಶದಲ್ಲಿ ಇಮಿಡಿಯೇಟ್ ಆಗಿ ಅವ್ರು ನಿರಾಶ್ರಿತರಾಗ್ತಾರೆ. ಆಮೇಲೆ ಅವ್ರನ್ನ ಆ ದೇಶ ಡಿಪೋರ್ಟ್ ಮಾಡುತ್ತೆ. ಎಕ್ಸಿಟ್ ಅಂತ ಅವ್ರ ಪಾಸ್ಪೋರ್ಟ್ ಅಲ್ಲಿ ಒಂದು ಸೀಲನ್ನು ಹಾಕಿ ಕಳಿಸ್ಕೊಡುತ್ತೆ. ದೊಡ್ಡ ದೊಡ್ಡ ದೇಶಗಳಲ್ಲಿ ಇದ್ರೆ ಅದೇ ದೇಶ ಇವ್ರ ಫ್ಲೈಟ್ ಚಾರ್ಜ್ ಅನ್ನು ಹಾಕಿ. ಸೊ ಈ ತರದೊಂದು ಕಾನೂನಾತ್ಮಕ ಪ್ರಕ್ರಿಯೆನಲ್ಲಿ ನಮಗೆ ನೀವು ಸಾಥ್ ಕೊಡಿ ಅನ್ನೋದು ಎಂಇಎಗೆ ಪತ್ರ ಬರೆದಿರೋದ್ರ ಮೂಲಕ ಎಸ್ಐಟಿ ಬಯಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್ ಮತ್ತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಉಮೇಶ್, ಈಗ ಎಸ್ಐಟಿ ಈ ಪ್ರಜ್ವಲ್ ಬಂಧನದ ವಿಚಾರದಲ್ಲಿ ಚೆಂಡನ್ನ ಡೈರೆಕ್ಟ್ ಆಗಿ ಕೇಂದ್ರದ ಅಂಗಳಕ್ಕೆ ಹಾಕಿರುವಂತಹ ಎಲ್ಲಾ ರೀತಿಯಾದಂತಹ ವಾತಾವರಣ ನಮಗೆ ಕಾಣಿಸ್ತಾ ಇದೆ. ಸೊ ಮುಂದಿನ ಪ್ರಕ್ರಿಯೆ ಹೇಗಿರುತ್ತೆ, ಎಷ್ಟು ದಿನ ಬೇಕಾಗುತ್ತೆ ಈ ಪ್ರಕ್ರಿಯೆಗೆ ಎಂಇಎ ಇಂದ ರಿಯಾಕ್ಷನ್ ಬರೋದಕ್ಕೆ ಮತ್ತು ಡಿಪೋರ್ಟ್ ವಿಚಾರದಲ್ಲಿ ಆಗುವಂತಹ ಕಾನೂನಾತ್ಮಕ ಪ್ರಕ್ರಿಯೆಗಳಿಗೆ? ಮಮತಾ, ಈ ಪ್ರಕರಣದಲ್ಲಿ ಕಾನೂನು ತಜ್ಞರ ಅಭಿಪ್ರಾಯ ಪಡೆದು ಎಸ್ಐಟಿ ಅಧಿಕಾರಿಗಳು ಏನೆಲ್ಲ ಪ್ರಯತ್ನ ಪಡಬೇಕು ಎಲ್ಲವನ್ನೂ ಕೂಡ ಕಾನೂನಾತ್ಮಕವಾಗಿ ಮಾಡ್ತಾ ಇರುವಂಥದ್ದು. ಅದಕ್ಕೆ ಈಗಾಗಲೇ ನೋಟಿಸ್ ಕೊಟ್ಟರು, ಬ್ಲೂ ಕಾರ್ನರ್ ನೋಟಿಸ್ ಕೊಡ್ತಾರೆ, ಆನಂತರ ಲುಕೌಟ್ ನೋಟಿಸ್ ಕೊಡಿದ್ರೆ ಎಲ್ಲವನ್ನೂ ಕೊಟ್ಟ ನಂತರದಲ್ಲಿ ಈಗ ವಿದೇಶಾಂಗ ಇಲಾಖೆಗೆ ಏನು ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಏನಿದೆ ಅದನ್ನು ರದ್ದು ಮಾಡುವಂತೆ ಮನವಿ ಮಾಡಿ ಪತ್ರ ಬರೆದಿರುವಂಥದ್ದು. ಈ ಪತ್ರದ ಮುಖಾಂತರ ವಿದೇಶಾಂಗ ಇಲಾಖೆಗೆ ತನ್ನ ಜವಾಬ್ದಾರಿನ ಅಲ್ಲಿಗೆ ವರ್ಗಾವಣೆ ಮಾಡುವಂಥ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಮಾಡಿರುವಂಥದ್ದು. ಒಂದು ವೇಳೆಯಲ್ಲಿ ಏನಾದರೂ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ನ ರದ್ದು ಮಾಡಿದ್ರೆ ಪ್ರಜ್ವಲ್ ಯಾವ ದೇಶದಲ್ಲಿದ್ದಾರೆ ಆ ದೇಶದಲ್ಲೇ ಆ ಪಾಸ್ಪೋರ್ಟ್ ಅಂದರೆ ವೀಸಾ ಏನು ಅವಶ್ಯಕತೆ ಇರೋದಿಲ್ಲ ಡಿಪ್ಲೊಮೆಟಿಕ್ ಪಾಸ್ಪೋರ್ಟಿಗೆ. ಹಾಗಾಗಿ ಈ ವಿದೇಶಾಂಗ ಇಲಾಖೆಯಿಂದ ಏನು ಪತ್ರ ಹೋಗಿ ಅವರೇನು ರದ್ದು ಮಾಡಿದ್ರೆ ಆ ತಕ್ಷಣಕ್ಕೆ ಆ ದೇಶದಿಂದ ಅವರನ್ನು ಭಾರತಕ್ಕೆ ಕಳಿಸಿಕೊಡುವಂಥ ಕೆಲಸವನ್ನು ಆದೇಶ ಮಾಡುತ್ತೆ. ಹಾಗಾಗಿ ತಜ್ಞರ ಅಭಿಪ್ರಾಯದಂತೆ ನಿನ್ನೆ ಎಸ್ಐಟಿ ಅಧಿಕಾರಿಗಳಿಗೆ ವಿದೇಶಾಂಗ ಇಲಾಖೆಗೆ ಒಂದು ಪತ್ರ ಬರೆದು ಈಗ ವಿದೇಶಾಂಗ ಪತ್ರ ಬರೆದ ನಂತರದಲ್ಲಿ ಈಗ ಏನು ವೀಸಾ ಏನು ಅವಧಿ ಏನು ಅವಶ್ಯಕತೆ ಇರೋದಿಲ್ಲ ಅದನ್ನು ರದ್ದು ಮಾಡುವಂತೆ ಮನವಿ ಮಾಡಿರುವಂಥದ್ದು. ಅದಕ್ಕೆ ಯಾವ ರೀತಿ ವಿದೇಶಾಂಗ ಇಲಾಖೆ ಸ್ಪಂದಿಸುತ್ತೆ, ಅದು ಒಂದು ರೀತಿ ಒಂದು ವೇಳೆಯಲ್ಲಿ ಏನಾದರೂ ಏನು ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಏನಿದೆ ಅದನ್ನು ರದ್ದು ಮಾಡಿದ್ರೆ ಪ್ರಜ್ವಲ್ ವಾಪಸ್ ಬರ್ತಾರ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಎಸ್ಐಟಿ ಅಧಿಕಾರಿಗಳು ತಮ್ಮ ಮೇಲಿನ ಜವಾಬ್ದಾರಿ ಏನಿದೆ, ಯಾವ್ಯಾವ ಆ್ಯಂಗಲಲ್ಲಿ ಅವ್ರನ್ನ ಕರೆಸ್ಕೊಳ್ಳುವಂಥ ಅವಕಾಶಗಳಿದಾವೆ ಎಲ್ಲವನ್ನೂ ಕೂಡ ತಮ್ಮ ಮುಖಾಂತರ ಮಾಡುವಂಥ ಕೆಲಸವನ್ನು ಹಂತ ಹಂತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಚಾರ್ಜ್ ಶೀಟ್ ಮಾಡುವಂಥ ಕೆಲಸವೂ ಮತ್ತೊಂದು ಕಡೆ ನಡೀತಾ ಇರುವಂಥದ್ದು. ಹಾಗಾಗಿ ತಮ್ಮ ಬಳಿ ಇರುವಂಥ ಎಲ್ಲ ಬತ್ತಳಿಕೆಯಲ್ಲಿರುವಂಥ ಆಯುಧಗಳನ್ನು ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ಕೇಂದ್ರದ ಮುಖಾಂತರ ಈ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಬೇಕಾದಂಥ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಬರ್ತಾ ಇರುವಂಥದ್ದು. ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಉಮೇಶ್.